ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಷ್ಟು ಸುಂದರವಾಗಿ ರೆಡಿಯಾಗಿ ಎಲ್ಲ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ವಾ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ರೀತಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಒಂದು 3 ದಿನ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈಗ ಆಲ್ರೆಡಿ 3:30 ಆಗಿದೆ. ಎಂದು ಅಂತಂದರೆ ಈ ವಿಡಿಯೋ 28ನೇ ತಾರೀಕು ಮಂಗಳವಾರ. ಸೊ ಟ್ರಿಪ್ ಪ್ಲ್ಯಾನಿಂಗ್ ಇತ್ತು ನಮ್ಮದು. ಹೋಗ್ತಾ ಇದ್ದೀವಿ ಈಗ. ಇದು ಯಾಕೆ ಅಂತಂದರೆ ಡೇಟ್ ಪಕ್ಕ ಹೇಳಿದ್ದು ನಾವು 3 ತಿಂಗಳ ಹಿಂದೆನೇ ಬುಕ್ ಮಾಡಿದ್ವಿ, ಅದು ತಿರುಪತಿಗೆ. ಸೊ ಯಾವಾಗಲೂ ಅಷ್ಟೇ ಬುಕ್ ಮಾಡಿಕೊಂಡು ವರ್ಷಕ್ಕೊಂದು ಸರಿ ಅಥವಾ ವರ್ಷಕ್ಕೆ 2 ಸರಿ ಈ ರೀತಿ ಹೋಗ್ತಲೇ ಇರ್ತೀನಿ ನಾನಂತೂ. ನಮ್ಮ ಮನೆಯವರು, ನಾನು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗೇ ಹೋಗ್ತಾ ಇರ್ತೀವಿ ನಾವು ವರ್ಷ. ಈ ಸರಿ ನಮ್ಮ ಫ್ರೆಂಡ್ ಬರ್ತಾಯಿದ್ದಾರೆ. ಅವ್ರ ಫ್ಯಾಮಿಲಿ ಮತ್ತು ಅವ್ರ ಫ್ರೆಂಡು ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಬರ್ತಿದ್ದಾರೆ. ಅವರು ಕೂಡ ಈಗ ನನಗೆ ಫ್ರೆಂಡ್ ಆಗಿದ್ದಾರೆ. ಅದು ಯಾರು ಅಂತಂದರೆ ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತ ಯೂಟ್ಯೂಬರ್ ಇನ್ಸ್ಟಾಗ್ರಾಮಲ್ಲಿ ಇದ್ದಾರಲ್ವ. ಸೊ ಅವರು ತೋರಿಸ್ತೀನಿ ನಿಮಗೆ ಯಾರೆಲ್ಲ ಬರ್ತಿದ್ದಾರೆ ನಮ್ಮ ಜೊತೆ ಅಂತ ಹೇಳ್ಬಿಟ್ಟು. ಮತ್ತು ಮಧುಗಿರಿ ಒಂದು ಜೋಡಿ ಬರ್ತಾಯಿದೆ, ಸರಿತಾ ಅರುಣಣ್ಣ ಅಂತೇಳಿ. ಅವರು ನನಗೆ ಪದ್ಮ ಕಡೆಯಿಂದನೇ ಸರಿತನೂ ಅರುಣಣ್ಣ ಪರಿಚಯ ಆಗಿದ್ದು. ಸೊ ಅವರು ಕೂಡ ಬರ್ತಾ ಇದ್ದಾರೆ. ಪದ್ಮಕ್ಕ ಕೇಳಿದ್ದು ನನಗೆ, ಅವ್ರ ಅಕ್ಕ ಅಂತ ಕರಿತೀನಿ ನಾನು ಅವ್ರಿಗೆ. ಸೊ ಅವರು ನಾವು ಬರ್ತೀವಿ ಅಂತೇಳಿ ಕೇಳಿದರು. 3 ತಿಂಗಳ ಇಂಚೆನೇ ಜನವರಿಲಿ ನಾನು 24ನೇ ತಾರೀಕು ಬುಕ್ ಮಾಡಿದ್ದು. ಬುಕ್ ಮಾಡಬೇಕಕ್ಕ ಹಿಂಗೆ ಅಂತ ಹೇಳಿದ್ದಕ್ಕೆ ಸುನೀತಾ ನಾನು ಬರ್ತೀನಿ ಬುಕ್ ಮಾಡು ಅಂತೇಳಿ ಹೇಳಿದರು. ಮತ್ತೆ 1 ಅವರ್ ಬಿಟ್ಬಿಟ್ಟು ಮತ್ತೆ ಫೋನ್ ಮಾಡಿಬಿಟ್ಟು ಸರಿತಾ ಮತ್ತು ಅರುಣಣ್ಣ ಕೂಡ ಬರ್ತಾರೆ, ಅವ್ರಿಗೂ ಬುಕ್ ಮಾಡು ಅಂತ ಹೇಳಿದರು. ನಾನು ಫಸ್ಟ್ಗೆ ಆಗುತ್ತೋ ಇಲ್ಲೋ ಅಕ್ಕ, ಇಲ್ಲಿ ನನ್ನ ಬೆಂಗಳೂರು ಫ್ರೆಂಡ್ಸ್ ಬೇರೆ ಹೇಳಿದ್ದಾರೆ, ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ಮೊಬೈಲ್ ನಂಬರ್ಗೆ 6 ಮೆಂಬರ್ನಷ್ಟೇ ತೊಗೊಳ್ಳೋದು. ಸೊ ಆಗುತ್ತೋ ಇಲ್ಲ ಅಂತ ಹೇಳಿದ್ದೆ, ಆದರೂ ಕೂಡ ನೋಡು ಅಂತ ಹೇಳಿದರು. ಸೊ ಆಯ್ತಕ್ಕ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೇಳಿದ್ದೆ. ಹಾಗಾಗಿ ಬುಕ್ ಮಾಡಿದ್ದೆ 6 ಮೆಂಬರ್ಸ್ಗೆ. ಸೊ ನೋಡಿ, ಈಗ ಆಲ್ರೆಡಿ ನಾವು ಇಲ್ಲಿಂದ ಬೆಂಗಳೂರಿಗೆ ರೀಚ್ ಆದ್ವಿ. ಅವರು ಪಾಪ ಊರಿಂದ ಬಂದಿದ್ದರು. ಇನ್ನೆಲ್ಲರೂ ಕೂಡ ಅಲ್ಲಿ ಮೀಟ್ ಮಾಡಿದ್ವಿ ಬೆಂಗಳೂರಲ್ಲಿ. ನಾವು ತುಮಕೂರಿಂದ ಹೋಗಿದ್ದು. ನಾವು ಒಂದು 2:15 ಗಂಟೆಗೆಲ್ಲ ಹೋದ್ವಿ. ಇಲ್ಲಿ 4:15 5 ಗಂಟೆಗೋ ಬಸ್ ಹತ್ತಿದ್ವಿ ನಾವು. ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದು 6:30 ಹೋಗ್ಬಿಟ್ವಿ ನಾವು, ಒಂದು 6 ಗಂಟೆ 6:30. ಇನ್ನು ಫೈನಲಿ ಅವರು ಕೂಡ ಬಂದರು. ಅವ್ರ ಪಾಪ 1 ಗಂಟೆಗೆ ಬಿಟ್ಟಿದ್ರಂತೆ ಪದ್ಮಕ್ಕನೂ ಮಂಜಣ್ಣ. ಅರುಣಣ್ಣನೂ ಸರಿತಾ ಇಲ್ಲಿ ಮಧುಗಿರಿಲಿ ಬಸ್ ಹತ್ಕೊಂಡಿದ್ದಾರೆ. ಅವ್ರು ಹೇಳಿದ್ರಲ್ಲ ಅದೇ ಬಸ್ಗೆ ಬಂದು ಅವರು ಕೂಡ ಹತ್ಕೊಂಡಿದ್ದಾರೆ. ಇನ್ನು ಅವರು ಕೂಡ ಒಂದು 7 ಗಂಟೆ ಆಗಿತ್ತು ಬಂದರು. ಅಷ್ಟೊತ್ತಿಗೆ ನಾವು ಅಲ್ಲಿ ಒಂದು ಹೋಟೆಲಲ್ಲಿ ಹತ್ರ ನಿಂತ್ಕೊಂಡಿದ್ವಿ, ಟೀ ಕುಡಿಯೋಣ ಅಂತೇಳಿ, ಕಾಫಿ ಟೀ. ಅವರು ಬಂದ್ರಲ್ವ, ಎಲ್ಲ ಒಟ್ಟಿಗೆ ಟೀ ಕುಡ್ಕೊಂಡು ಇನ್ನೆಲ್ಲ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡ್ವಿ. ಅಂದರೆ ನಾನಂದರೆ ಮೊದಲೇ ಪರಿಚಯ ಇದ್ದೆ, ನಮ್ಮ ಮನೆಯವರು ಪರಿಚಯ ಇದ್ದರು. ಸೊ ಅಷ್ಟೊಂದೆಲ್ಲ ಇದಿರಲಿಲ್ಲ. ಸೊ ಆದರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿ ಎಲ್ಲರೂ ಕೂಡ ಒಟ್ಟಿಗೆ ಟೀ ಕುಡಿದು ಈಗ ನಾವು ಹೋಗ್ತಾ ಇದ್ದೀವಿ. ಟ್ರೈನ್ ಸ್ಟೇಷನ್ ಕಡೆ ಹೋಗಬೇಕು. ಸೊ ಏನು ಅಂತಂದರೆ ತಿರುಪತಿಗೆ ಹೋಗ್ಬೇಕಂದ್ರೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಬುಕ್ ಮಾಡಿಕೊಂಡಾಗ ನಮಗೆ ಬೇಗನೆ ದರ್ಶನ ಆಗುತ್ತೆ. ಏಕೆಂದರೆ ನಾನು ಸುಮಾರು ಸರಿ ಹೋಗ್ಬಿಟ್ಟಿದ್ದೀನಿ, ಒಂದು 20-25 ಸರಿ ಹೋಗ್ಬಿಟ್ಟಿದ್ದೀನಿ. ಸೊ ನನ್ನಪ್ಪ ಸಿಕ್ಕಾಪಟ್ಟೆ ನನಗೆ ಕರೆಸ್ಕೊಂಡಿದ್ದಾನೆ, ಸಿಕ್ಕಾಪಟ್ಟೆ ದರ್ಶನ ಕೊಟ್ಟಿದ್ದಾನೆ. ನಾನು ಒಂದು 20 ವರ್ಷದಿಂದನೂ 20 ವರ್ಷ ಅಂದರೆ 20ನೇ ವರ್ಷದಿಂದ, ನಾನು 20 ವರ್ಷ ಇತ್ತೇನೋ ಅವಾಗಲಿಂದನೂ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾವು ಟ್ರೈನ್ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀನಿ ನೋಡಿ. ಈಗ ಟ್ರೈನ್ ಸ್ಟೇಷನ್ ಕಡೆ ಹೋಗ್ಬಿಟ್ಟು ಫಸ್ಟು ಊಟ ಮಾಡಬೇಕು ಅಂತ. ಯಾಕೆ ಅಂತಂದರೆ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಬೆಳಗ್ಗೆ ತಿಂದಿದ್ದೇನೆ, ಫ್ರೈಡ್ ರೈಸ್ ಮಾಡಿದ್ದೆ, ತರಕಾರಿ ಜಾಸ್ತಿ ಇದೆ, ನಾವು ಬರೋಷ್ಟರಲ್ಲಿ ವೇಸ್ಟ್ ಆಗಿಬಿಡುತ್ತೆ ತರಕಾರಿ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದೆ. ಸೊ ಮಧ್ಯಾಹ್ನ ಒಂದು 4-5 ಸ್ಪೂನಷ್ಟು ಇತ್ತು, ಸಣ್ಣ ಸ್ಪೂನ್ ತಿಂತೀವಲ್ಲ ಆ ಸ್ಪೂನಲ್ಲಿ, ಅದನ್ನೇ ನಾನು ತಿಂದಿದ್ದೆ ಅಷ್ಟೇ. ತುಂಬ ಹಶ್ವಾಗಿತ್ತು, ಮತ್ತು ಎಲ್ಲರಿಗೂ ಕೂಡ ಹಶ್ವಾಗಿತ್ತು. ಸೊ ಪಾಪ ಮಂಜಣ್ಣಂಗಂತೂ ಹಶ್ವಾಗಿತ್ತಂತೆ, ಅವ್ರು ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲಂತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋಣ ಅಂಥೇಳಿ ಈಗ ಹೋಟೆಲ್ಗೆ ಹೋದ್ವಿ. ಇದು ಅಲ್ಲೇ ಟ್ರೈನ್ ಸ್ಟೇಷನಲ್ಲಿ ಹೋಟೆಲ್ ಇದೆ. ನಾವು ಯಾವಾಗ ಹೋದ್ರೂ ಈ ಹೋಟೆಲಲ್ಲೇ ಊಟ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಅಲ್ಲಿಗೆ ಹೋದ್ವಿ ಎಲ್ಲರೂ ಕೂಡ. ಸೊ ಇವಾಗ ಫಸ್ಟು ಮಸಾಲೆ ದೋಸೆ ಹೇಳಿದ್ದಾರೆ ಎಲ್ಲರೂ ಕೂಡ. ಮಸಾಲೆ ದೋಸೆ ಒಂದು 3 ರೈಸ್ ತೊಗೊಂಡ್ವಿ, ಒಂದು ಪ್ಲೇಟ್ ವಡೆ ತೊಗೊಂಡ್ವಿ. ಎಲ್ಲರಿಗೂ ಕೂಡ ಒಂದು 6 ವಡೆ, ಒಬ್ಬೊಬ್ರಿಗೆ ಒಂದೊಂದು ವಡೆ ಅಂತ ಎಲ್ಲರೂ ಕೂಡ ತಗೊಂಡು ತುಂಬ ಖುಷಿಯಿಂದನೇ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಇನ್ನು ತಿಂದ್ಕೊಂಡಿದ್ದಾದಮೇಲೆ ಇನ್ನು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಬೇಕು. ಅಂದರೆ ನಮ್ಮ ಪ್ಲಾಟ್ಫಾರ್ಮ್ ನಂಬರ್ಗೆ. ನಾನು ದರ್ಶನ ಬುಕ್ ಮಾಡಿದ್ದು ಜನವರಿ 24ಕ್ಕೆ. ಟ್ರೈನ್ ಬುಕ್ ಮಾಡಿದ್ದು 60 ದಿನ ಇದ್ದಾಗ ಬುಕ್ ಮಾಡಬೇಕು. ನಾವಿನ್ನು 60 ದಿನಕ್ಕೆ ಹೋಗ್ತೀವಿ ನನಗೆ ಬುಕ್ ಮಾಡಬೇಕು. ಅದು ಫೆಬ್ರವರಿ ತಿಂಗಳಲ್ಲಿ ಬುಕ್ ಮಾಡಿದ್ದೆ. ಅದು ಡೇಟ್ ನನಗೆ ಅಷ್ಟೊಂದು ನೆನಪಿಲ್ಲ. ಸೊ ಒಟ್ಟಿಗೆ 60 ದಿನ ಇರಬೇಕು ನಾವು ಬುಕ್ ಮಾಡಬೇಕು ಟ್ರೈನು ಅಂತ ಹೇಳ್ಬಿಟ್ಟು. ಸೊ ಹೋಗೋದು ಬರೋದು ಎಲ್ಲ ಬುಕ್ಕಿಂಗು ಕೂಡ ಮಾಡಿದ್ದೆ ನಾನು. ಅದು ಫಸ್ಟು ಬಿಟ್ಟ ತಕ್ಷಣ ಬುಕ್ಕಿಂಗ್ ಮಾಡಿರೋದಕ್ಕೋಸ್ಕರ ನಮಗೆ
ಟ್ರೈನಲ್ಲಿ ಎಷ್ಟು ಚೆನ್ನಾಗಿ ಒಂದೇ ಬೋಗಿಲೇ ಸಿಕ್ಕಿತ್ತು ಅಂತಲೇ ಹೇಳ್ಬೋದು ಸೀಟು. 6 ಮೆಂಬರ್ಸ್ಗೂ ನೋಡಿ ಎಷ್ಟು ಚೆನ್ನಾಗಿದೆ ಟ್ರೈನಲ್ಲಿ, ಒಂಥರ ಜರ್ನಿನೇ ಸೂಪರಾಗಿರುತ್ತೆ ಬಿಡಿ. ಸೊ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈನ್ ಸ್ಟೇಷನ್ ಒಳಗಡೆ. ಇನ್ನು ಫೈನಲಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನಮ್ಮ ಪ್ಲಾಟ್ಫಾರ್ಮ್ಗೆ ನಾವು ಹೋಗಿ ಕೂತ್ಕೋಬೇಕು ಇವಾಗ. ಏಕೆ ಅಂತಂದರೆ ಪ್ಲಾಟ್ಫಾರ್ಮ್ಗೆ ಹೋದ್ರೇನೇ ನಮಗೆ ಆ ಟ್ರೈನು ಯಾವಾಗ ಬರುತ್ತೆ, ಏನು ಟೈಮಿಂಗ್ಸ್ ಅನ್ನೋದೆಲ್ಲ ಗೊತ್ತಿರುತ್ತಲ್ವ ನಮಗೆ. 8:20ಕ್ಕೆ ಟ್ರೈನ್ ಬರೋದಿತ್ತು ಟೈಮಿಂಗ್ಸು. ಇವರೇ ನೋಡಿ ಪದ್ಮ ಅಂತ, ಎಲ್ಲರೂ ನೋಡೇ ಇರ್ತೀರ ಇವ್ರನ್ನ. ಸೊ ಇನ್ನೇನು ಟ್ರೈನಲ್ಲಿ ಹೋಗಿ ನೋಡಿ ನಮ್ಮ ಒಂದು ಬೋಗಿಗಳಿಗೆ ನಾವು ಕೂತಿದ್ದೀವಿ ನೋಡಿ. 6 ಮೆಂಬರ್ಸ್ಗೂ ಒಂದೇ ಬೋಗಿ ಸಿಕ್ಕಿದೆ. ತುಂಬ ತಮಾಷೆ ಮಾತಾಡಿಕೊಂಡು, ತುಂಬ ಕಾಮಿಡಿ ಮಾತಾಡಿಕೊಂಡು, ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತುಂಬ ಖುಷಿಯಿಂದನೇ ಜರ್ನಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ನು ಎಲ್ಲರೂ ಕೂಡ ಖುಷಿಯಿಂದ ಮಾತಾಡಿಕೊಂಡು ಖುಷಿಯಿಂದ ನಗಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಸರಿತಾ ಮಾತ್ರ ಊರಿಂದ ಅಂದರೆ ಮನೆಯಿಂದ ಮಾವಿನಕಾಯಿ ತಂದಿತ್ತು, 1-2 ಬಾಕ್ಸಲ್ಲಿ ಸಣ್ಣದ ಮಾವಿನಕಾಯಿ ಹೆಚ್ಕೊಂಡು, ಇದು ಮಾವಿನಕಾಯಿ ಕಾಲ ಅಲ್ವಾ, ಸೊ ಹಾಗಾಗಿ ಮತ್ತು ಖಾರದ ಪುಡಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ತೊಗೊಂಡು ಬಂದಿತ್ತು. ನನಗೆ ಗೊತ್ತೇ ಇರಲಿಲ್ಲ ಸಕ್ಕರೆ ಹಾಕ್ಕೊಂಡು ತಿಂತಾರೆ ಮಾವಿನಕಾಯಿಗೆ ಅಂತ. ಸಕ್ಕರೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಕೂಡ ಹೇಳ್ತಾ ಇತ್ತು ಸರಿತಾ. ಎಲ್ಲರೂ ಕೂಡ ಒಟ್ಟಿಗೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಾವಿನಕಾಯಿ ಎಲ್ಲ ತಿಂದ್ಕೊಂಡು, ಇನ್ನೇನು ಹೊರ್ಗಡೆನೇ ಊಟ ಮಾಡ್ಕೊಂಡು ಹೋಗಿದ್ವಲ್ಲ, ಒಂಥರ ಸ್ನ್ಯಾಕ್ಸ್ ಥರ ಆಯಿತು ಅದು ಮಾವಿನಕಾಯಿ ತಿನ್ನೋದು. ಏನೋ ಒಂಥರ ಖುಷಿ ಆಯಿತು. ಎಲ್ಲರೂ ಕೂಡ ಒಟ್ಟಿಗೆ ತಿನ್ಕೊಂಡ್ವಿ. ಒಟ್ಟಿಗೆ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಈಗ ಹೋಗ್ತಾ ಇದ್ದೀವಿ. ಏಕೆಂದರೆ ನೈಟ್ ಜರ್ನಿ ಇರೋದ್ರಿಂದ ಎಲ್ಲ ಸ್ವಲ್ಪ ಹೊರಗಡೆ ಶೂಟ್ ಮಾಡಿಕೊಂಡ್ರು ಕೂಡ ಅದೇ ರೀತಿ ಕಾಣಿಸ್ತಾ ಇರುತ್ತೆ. ಸೊ ನೋಡಿ, ಈ ರೀತಿ ಬಾಕ್ಸಲ್ಲಿ ಮಾವಿನಕಾಯಿನ ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪು ಮತ್ತು ಅದಕ್ಕೆ ಖಾರದ ಪುಡಿ ಮತ್ತು ಸಪ್ರೇಟ್ ಸಕ್ಕರೆ ಹಾಕಿ ಕೂಡ ಒಂದು ಬಾಕ್ಸಲ್ಲಿ ಕಲಿಸಿತ್ತು ಸರಿತಾ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಇತ್ತು. ನನಗೂ ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡ್ತು ಅಂತಲೇ ಹೇಳ್ಬೋದು. ಹುಳಿ ಮಾವಿನಕಾಯಿ, ಖಾರ ಉಪ್ಪು ಮತ್ತು ಸಕ್ಕರೆ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಎಷ್ಟೊಂದು ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಂಗಳೂರೇ ಅಷ್ಟು ಚೆನ್ನಾಗಿರುತ್ತೆ ಬಿಡಿ. ನಾನು ಬೆಂಗಳೂರಲ್ಲಿ 10 ವರ್ಷ ಜೀವನ ಮಾಡಿದ್ದೀನಿ. ಬೆಂಗಳೂರಲ್ಲಿ ತುಂಬ ಖುಷಿಯಿಂದನೇ ಜೀವನ ಮಾಡಿದ್ದೀನಿ ಬಿಡಿ ನಾನು. ಸೊ ಇನ್ನೇನು ಎಲ್ಲರೂ ಒಟ್ಟಿಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ ಮತ್ತು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ತುಂಬ ಖುಷಿಯಿಂದನೇ ಹೋದ್ವಿ ಅಂತಲೇ ಹೇಳ್ಬೋದು. ಅವರು ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದರು. ನಮ್ಮ ಮನೇಲಿ ಅಡ್ಜಸ್ಟ್ ಆಗ್ತಾರಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅವರು ಕೂಡ ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡಿ. ತುಂಬ ಖುಷಿಯಿಂದ ಸೈಡಲ್ಲಿ ಕೂತ್ಕೊಂಡು ನಗ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಯಿತು. ಎಷ್ಟು ನಗಾಡಿದ್ರು ಅಂದರೆ ಹೇಳೋಕ್ಕೆ ಆಗೋದಿಲ್ಲ ನೋಡಿ. ಈ ರೀತಿ ಒಂದು ಫೋಟೋನ ತೊಗೊಂಡ್ವಿ ನಾವೆಲ್ಲರೂ ಸೇರಿ, ಒಂದು ಗ್ರೂಪ್ ಫೋಟೋ ಇರಲಿ ಅಂತ ಹೇಳ್ಬಿಟ್ಟು. ಆದರೂ ಕೂಡ ತುಂಬ ಚೆನ್ನಾಗೇ ಬಂತ ಫೋಟೋ ಅಂತೂ. ಯಾಕೆ ಅಂತಂದರೆ ಒಂದು ಗ್ರೂಪ್ ಫೋಟೋ ನಾವು ಯಾವಾಗಲೂ ನೋಡ್ಕೋಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಗ್ರೂಪ್ ಫೋಟೋನ ತೊಗೊಂಡ್ವಿ. ತುಂಬ ಖುಷಿ ಆಯಿತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದರು ಅಂತಲೇ ಹೇಳ್ಬೋದು. ಇನ್ನೇನು ನಾವು ಬೆಳಗ್ಗೆ ಹೋಗ್ಬಿಟ್ಟು ನಮಗೆ 29ನೇ ತಾರೀಕು 300 ರೂಪಾಯಿ ದರ್ಶನ ಬುಕ್ಕಿಂಗ್ ಇದ್ದಿದ್ದು. 300 ರೂಪಾಯಿ ದರ್ಶನದ ಬಗ್ಗೆ ನನ್ನಂತೂ ನಮ್ಮ ಅಂಗಡಿ ಹತ್ರ ಬರೋರೆಲ್ಲ ಸುಮಾರು ಜನ ಕೇಳ್ತಾ ಇದ್ದೀರಿ, ಯಾವ ರೀತಿ ಬುಕ್ ಮಾಡೋದು, ಯಾವ ರೀತಿ ಅಂತ ಹೇಳ್ಬಿಟ್ಟು ನನ್ನ ಭಾಳ ಜನ ಕೇಳ್ತಾ ಇದ್ದಾರೆ. ನಿಜವಾಗ ಖಂಡಿತ ಒಂದು ವಿಡಿಯೋದಲ್ಲಿ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಪ್ರಾಸೆಸ್ ಇರುತ್ತೆ, ಯಾವ ರೀತಿ ಬುಕ್ ಮಾಡೋದು, ಯಾವ ರೀತಿ ತಿರುಪತಿಗೆ ಹೋಗೋದು ಅಂತ ಹೇಳ್ಬಿಟ್ಟು. ನನಗೇನು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ತಾ ಇಲ್ಲ, ಬಹಳ ಸರಿ ಹೋಗಿದ್ದೀನಲ್ವಾ. ಸೊ ಹಾಗಾಗಿ ಅದ್ರ ಬಗ್ಗೆ ಗೊತ್ತು ಅಷ್ಟೇ. ನಾವು ಯಾಕೆಂದರೆ ಸುಮಾರು ಸರಿ ನಾವು ದರ್ಶನಕ್ಕೆ ಹೋಗ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಗೊತ್ತು ಅಷ್ಟೇ. ನಿಜವಾಗೂ ಮಾಡ್ತೀನಿ ಆ ವಿಡಿಯೋ ನಾನು. ಇವೆಲ್ಲ ವಿಡಿಯೋ ಮುಗ್ದ ಆದಮೇಲೆ ನಾನು ಖಂಡಿತ ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ನಿಮಗೆ ತಿರುಪತಿದು ವಿಡಿಯೋಗಳು ಸಿಗುತ್ತೆ. ಕಂಟಿನ್ಯೂಸ್ ನೀವು ಡೈಲಿ ನೋಡ್ತಾ ಹೋಗಿ. ಇನ್ನು ಮಾವಿನಕಾಯಿ ತಿಂದು ಅರ್ಧ ಬಾಕ್ಸೇ ಖಾಲಿ ಆಯ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಕೂಡ ಮಾವಿನಕಾಯಿನ ತಿಂದ್ವಿ. ನಾನು ಬ್ರಷ್ ಮಾಡೋಕ್ಕಾಗುತ್ತೋ ಇಲ್ಲ ಬೆಳಗ್ಗೆ ಮಾವಿನಕಾಯಿ ತಿಂದರೆ ಅಂತ ಅನಿಸಿತ್ತು. ಆದರೂ ಕೂಡ ಏನೂ ಅನಿಸ್ಲಿಲ್ಲ, ಪರವಾಗಿಲ್ಲ. ಸ್ವಲ್ಪ ಹುಳಿ ಖಾರ ತುಂಬ ಚೆನ್ನಾಗಿತ್ತು. ಹಾಗಾಗಿ ತಿನ್ಕೊಂಡ್ವಿ ನಾವು ಕೂಡ. ಇನ್ನು ಫೈನಲಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಇನ್ನು ಬೆಂಗಳೂರು ಬಿಟ್ಟು ಟ್ರೈನ್ ಹೋಗ್ತಾ ಇದೆ. ಮಂಜು ಅಣ್ಣ ಇದ್ಕೊಂಡು ತುಂಬ ಚೆನ್ನಾಗಿ ಕಾಮಿಡಿ ಮಾತಾಡ್ತಾರೆ. ಏನಾದರೂ ಒಂದು ಡಬಲ್ ಮೀನಿಂಗ್ ಮಾತಾಡ್ಬಿಟ್ಟು ಎಲ್ಲರನ್ನೂ ನಗಿಸ್ತಾ ಇರ್ತಾರೆ. ಅವರು ತುಂಬ ಚೆನ್ನಾಗಿ ನಗಿಸಿದ್ರು ಎಲ್ಲರನ್ನೂ ಕೂಡ. ನಾವು ಸಕ್ಕತ್ತಾಗಿ ನಗಾಡಿದ್ವಿ ಅಂತಲೇ ಹೇಳ್ಬೋದು ಆ ಮಾತಿಗೆ. ಪದ್ಮಕ್ಕ ಅದನ್ನ ಕಂಡಿಡ್ಕೊಂಡು ಮಾತನ್ನ ಹೇಳ್ತಾಯಿದ್ರು, ನೋಡಿ ಹೆಂಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅದು ನಾನು ಹೇಳಿದ್ದು ಕರೆಕ್ಟಾಗಿ ಇತ್ತು, ನೀವು ಅದನ್ನ ಆ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು. ತಿರುಪತಿಗೆ ಹೋಗಿರೋದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತೀನಿ. ವಿಡಿಯೋ ನೋಡೋರಿಗೆಲ್ಲ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ಥ್ಯಾಂಕ್ ಯು.